ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ವಾಲ್ಗಳನ್ನ ಹೇಗೆ ಕಡಿಮೆ ದುಡ್ಡಲ್ಲಿ ಸುಂದರವಾಗಿಸಬಹುದು ಅಂತ. ಒಬ್ಬೊಬ್ಬರಿಗೂ ಒಂದೊಂಥರ ಸಿಚುಯೇಷನ್ಸ್ ಇರುತ್ತೆ. ಅಂದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸ್ವಲ್ಪ ಬಜೆಟ್ ಅಲ್ಲಿ ಮಾಡೋಣ ಅನ್ಕೊಂಡಿರ್ತಾರೆ. ಅದಾದ್ಮೇಲೆ ಇಲ್ಲ ನಾವು ಸ್ವಲ್ಪ ಇನ್ನು ಇಂಪ್ರೂವೈಸ್ ಮಾಡ್ಬೋದು, ಲುಕ್ ವೈಸ್ ಎಲ್ಲ ಚೆನ್ನಾಗಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡೋಣ ಅಂತ ಅನ್ಕೊಂತಿರೋರ್ಗೆ ಒಳ್ಳೆ ಬೆಸ್ಟ್ ಐಡಿಯಾ ಆಗುತ್ತೆ ಇದು. ವಾಲ್ಪೇಪರ್ಗಳನ್ನ ಹೇಗೆ ಯೂಸ್ ಮಾಡೋದು, ಹಾಗೆ ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗುತ್ತೆ, ಯಾವ್ಯಾವ ಟೈಪ್ ಏನು ಸಿಗುತ್ತೆ, ಲೇಬರ್ ಕಾಸ್ಟ್ ಏನಾಗ್ಬೋದು, ಯಾವ ಥರ ಮಾಡಿಸಿದ್ರೆ ಒಳ್ಳೆ ಡಿಸೈನ್ ಮಾಡಿಸ್ಕೋಬೋದು, ಪ್ರತಿಯೊಂದು ಡೀಟೇಲ್ಸ್ನು ತಿಳ್ಕೊಳ್ಳೋಣ. ಮೇಯ್ನ್ ಆಗಿ ವಾಲ್ಪೇಪರ್ಸ್ನ ಯೂಸ್ ಮಾಡೋದೇ ಎಲ್ಲಾದ್ರೂ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ. ನಾರ್ಮಲ್ ಒಂದೇ ಕಲರ್ ಬೇಡ, ಯಾವ್ದಾದ್ರು ಒಂದು ವಾಲ್ನ ಹೈಲೈಟ್ ಮಾಡಿಕೊಂಡು ಸುಂದರವಾಗಿಸೋಣ ಅನ್ನೋ ಕಾರಣಕ್ಕೋಸ್ಕರನೇ ವಾಲ್ಪೇಪರ್ಸ್ನ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಟಿವಿ ಬ್ಯಾಕ್ ಗ್ರೌಂಡಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಬೆಡ್ರೂಮ್ ಅಲ್ಲಿ ಒಂದು ವಾಲಿಗೆ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಬಹುದು. ಹಾಗೆ ವಾಲ್ ನಲ್ಲಿ ಒಂದು ಹೈಲೈಟ್ ಕೊಡೋಕ್ಕೋಸ್ಕರನು ಯೂಸ್ ಮಾಡಬಹುದು. ಬೇರೆ ಬೇರೆ ಕಲರ್ ಮಾಡ್ಸೋದು ದೊಡ್ಡದಲ್ಲ, ಆದ್ರೆ ಅದ್ರಲ್ಲಿ ಟೆಕ್ಸ್ಚರ್ ಎಲ್ಲ ಕೊಡಿಸ್ಬೇಕಾಗುತ್ತೆ ಅಥವಾ ಆರ್ಟ್ ಏನಾದ್ರೂ ಮಾಡಿಸ್ಬೇಕಾಗುತ್ತೆ. ಅದ್ರ ಬದಲು ಈ ತರ ಡೈರೆಕ್ಟ್ ಆಗಿ ಒಳ್ಳೆ ಡಿಸೈನ್ ಇರೋ ಅಂತ ವಾಲ್ಪೇಪರ್ ಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ 2 ಗ್ರೇಡ್ ಬರುತ್ತೆ, ಎ ಗ್ರೇಡ್ ಹಾಗೆ ಬಿ ಗ್ರೇಡ್, 2 ತರದ್ದು ಅವೈಲೇಬಲ್ ಇರುತ್ತೆ. ಎ ಗ್ರೇಡ್ ಅಲ್ಲಿ ಪ್ರತಿಯೊಂದು ಡಿಸೈನ್ಸ್ ಒಂದೇ ತರ ಇರುತ್ತೆ. ಕಟ್ ಮಾಡಿ ಜೋಡಿಸ್ತೀವಿ ಅಂದಾಗ ಯಾವುದೇ ತರದ ಪ್ರಾಬ್ಲಮ್ಸ್ ಆಗಲ್ಲ, ಹಾಗೆ ಕಲರ್ ಎಲ್ಲೂ ಶೇಡ್ ಆಗಲ್ಲ. ಬಿ ಗ್ರೇಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಟ್ ಮಾಡಿ ಜೋಡ್ಸಕ್ ಹೋಯ್ತು ಅಂದ್ರೆ ಸ್ವಲ್ಪ ಟ್ರಬಲ್ ಆಗ್ಬೋದು, ಯಾಕಂದ್ರೆ ಡಿಸೈನ್ಸ್ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಕಲರ್ ಶೇಡ್ ಆಗುತ್ತೆ, ಹರಿಯೋ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಳ್ಳೆ ಗ್ರೇಡೇ ತಗೊಂಡು ಹಾಕಿಸ್ಬೇಕಾಗತ್ತೆ. ವಾಲ್ ಪೇಪರ್ಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ನೋಡ್ತೀನಿ ಅಂತಂದ್ರೆ ಒಳ್ಳೊಳ್ಳೆ ಕಲರ್ಸ್ ಸಿಗುತ್ತೆ, ಹಾಗೆ ಡಿಸೈನ್ಸ್ ತುಂಬಾನೇ ಅವೈಲೇಬಲ್ ಇರುತ್ತೆ. ವಾಲ್ ಪೇಪರ್ ಗಳನ್ನ ಹಾಕಿಸ್ಬೇಕಾದ್ರೆ ವಾಟರ್ ಪ್ರೂಫ್ ಹಾಕ್ಸಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಒಂಚೂರು ನೀರ್ ಬಿತ್ತು ಅಂತಂದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ವಾಟರ್ ಪ್ರೂಫ್ ಹಾಕ್ಸಿದ್ರೆ ಮಿನಿಮಮ್ ಅಂದ್ರೂ 8 ರಿಂದ 10 ವರ್ಷ ಬಾಳಿಕೆ ಬರುತ್ತೆ. ವಾಟರ್ ಪ್ರೂಫ್ ಅಲ್ಲೇ 2 ತರ ಬರುತ್ತೆ. ನಾನ್ ಓವನ್ ಒಂದು ವಿನೈಲ್ ಫ್ಯಾಬ್ರಿಕ್ ಪೇಪರ್ ಅಂತ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ತುಂಬಾ ಮುಖ್ಯವಾದದ್ದು ಎ ಗ್ರೇಡ್ ಬಿ ಗ್ರೇಡ್ ನ ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು ಅನ್ನೋದು. ಪೇಪರ್ ನ ಸ್ಟ್ರೆಚ್ ಮಾಡಿ ಇಟ್ಕೊಂಡಾಗ ಡಿಸೈನ್ಸ್ ನ ಕಂಪೇರ್ ಮಾಡಿ ನೋಡ್ಬೇಕು. ಹಾಗೇನೆ ಸ್ವಲ್ಪ ಏನಾದ್ರೂ ಅದ್ರ ಥಿಕ್ನೆಸ್ ಕಡಿಮೆ ಇದೆ, ಹರಿಯೋ ಚಾನ್ಸಸ್ ಇರುತ್ತೆ ಅಂದಾಗ ಅದು ಬಿ ಗ್ರೇಡ್ ಆಗಿರುತ್ತೆ. ಡಿಸೈನ್ಸ್ ಎಲ್ಲ ಒಂದೇ ನೀಟಾಗಿ ಬರುತ್ತೆ, ಕಟ್ ಪೀಸಸ್ ಮಾಡಿದ್ರು ಒಂದೇ ಜಾಯಿನ್ ಮಾಡಬಹುದು ಅನ್ನೋದಾದ್ರೆ, ಅಥವಾ ಥಿಕ್ನೆಸ್ ಜಾಸ್ತಿ ಆಗಿದ್ರೆ ಎ ಗ್ರೇಡ್ ಆಗಿರುತ್ತೆ. ಇನ್ನು ಇದರ ಕಾಸ್ಟ್ ತಿಳ್ಕೊಳ್ಳೋದಾದ್ರೆ ಸ್ಟಾರ್ಟಿಂಗ್ ರೇಂಜ್ ನಾರ್ಮಲ್ ವಾಲ್ ಪೇಪರ್ಸ್ಗೆ 8 to 10 ರೂಪೀಸ್ ಆದ್ರೆ, ವಾಟರ್ ಪ್ರೂಫಿಗೆ ಆದ್ರೆ 20 to 25 ರೂಪೀಸ್ ಆಗುತ್ತೆ ಸ್ಕ್ವೇರ್ ಫೀಟ್ಗೆ. ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ತುಂಬಾ ಕಂಪನಿಗಳಲ್ಲಿ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನಂಬರ್ 1 ಯಾವ್ದಪ್ಪ ಅಂತಂದ್ರೆ ನಿಲಯ, ಡೆಕರ್ ಇಂಡಿಯಾ, ಮಾರ್ಷಲ್ಸ್, ಎಲಿಮೆಂಟೋ, ಜೈಪುರ್. ಇದಿಷ್ಟೇ ಕಂಪನಿಗಳು ಅಂತಲ್ಲ, ಒಳ್ಳೆ ಕಂಪನಿಗಳು ಇರುತ್ತೆ. ಆದ್ರೆ ನಿಮ್ಗೆ ತಿಳಿದಿರೋ ಅಂತಹ ಯಾವುದೇ ಕಂಪನಿಗಳಾಗಿರ್ಬೋದು ಬೆಸ್ಟ್ ಆಗಿತ್ತು ಅಂದ್ರೆ ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ಟೇರ್ ಕೇಸ್ ಗಳ ಹತ್ರನೂ ಹಾಕಿಸ್ತಾರೆ, ಅದೆಲ್ಲ ನಮ್ಮ ಐಡಿಯಾಸ್ ಆಗಿರುತ್ತೆ. ಯಾವ ಕಡೆ ಹಾಕ್ಸಿದ್ರೆ ಯಾವ ತರ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ. ಆದ್ರೆ ನಾವು ಪ್ಲೇನ್ ವಾಲ್ ಗಳಿಗೆ ಏನಾದ್ರೂ ಡಿಸೈಡ್ ಮಾಡಿದ್ರೆ ಅದ್ರಲ್ಲಿ ಆದಷ್ಟು ವಿಂಡೋಸ್ ಡೋರ್ಸ್ ಪರ್ದೆ ಇರೋ ತರ ಹಾಕಿದ್ರೆ ಪೇಪರ್ ಎಲ್ಲೂ ವೇಸ್ಟ್ ಆಗಲ್ಲ. ನಾವ್ ಒನ್ಸ್ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದ್ರದ್ದು ಸ್ಕ್ವೇರ್ ಫೀಟ್ಗೂ ಸಹ ದುಡ್ಡು ಕೊಟ್ಟಿರ್ತೀವಿ. ಆದಷ್ಟು ಎಲ್ಲೂ ವೇಸ್ಟ್ ಆಗದೆ ಇರೋ ತರ ಪ್ಲಾನ್ ಮಾಡ್ಕೊಂತು ಅಂತಂದ್ರೆ ನಮ್ಗೆ ಪ್ರಾಫಿಟ್ ಆಗುತ್ತೆ. ಕೆಲವರು ಲೀಸಿಗೆ ಹಾಕಿಸ್ಕೊಂಡಿರ್ತಾರೆ 2 ವರ್ಷ ಅಥವಾ 3 ವರ್ಷಕ್ಕೆ. ಆ ಥರದವರು ಸ್ವಲ್ಪ ಕಡಿಮೆ ಬಜೆಟ್ ಇಂದ ಮಾಡಿಸ್ಕೊಂಡ್ರು ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಮನೆ ನಾವು ಲೀಸಿಗೆ ಹಾಕಿಸ್ಕೊಂಡ್ರು ನಾವೇ ಅಷ್ಟು ವರ್ಷ ಇರ್ತೀವಿ, ಹಾಗಾಗಿ ಚೆನ್ನಾಗಿ ಇಟ್ಕೋಬೇಕು ಅಂತ ಪ್ಲಾನ್ಸ್ ಇರುತ್ತೆ. ನೀವೇನಾದ್ರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕಡಿಮೆ ಬೆಲೆ ಮಾಡೋರ್ನ ನೋಡ್ತಾ ಇದ್ದೀರಾ, ಕನಸಿನ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ವರಿ ವೀಕ್ಷಕರೇ, ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಂತ ಎಲ್ಲಾ ರೀತಿ ಪ್ಯಾಕೇಜಸ್ ಗಳಿದೆ. ಸೊ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಎಲ್ಲಾ ರೀತಿಯ ಮನೆಗಳನ್ನ ಇವರು ಕಟ್ಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೈಗೆಟುಕುವ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕಂತಂದ್ರೆ RCC ಮೇಲ್ಗಡೆ ಬರ್ತಾರಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಇದನ್ನ ಈಸಿಯಾಗಿ ನಾವು ಹಾಕ್ಬೋದು, ಇಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರು ಬೆಟರ್. ಯಾಕೆ ಅಂತಂದ್ರೆ ಅವ್ರಿಗೆ ಒಳ್ಳೆ ರೇಟ್ ಅಲ್ಲಿ ಎಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಕಾಂಟ್ಯಾಕ್ಟ್ಸ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಹಾಗೆ ಪೇಪರ್ ನ ಎಲ್ಲೂ ವೇಸ್ಟ್ ಮಾಡ್ದಾನೆ ನೀಟಾಗಿ ಕೆಲಸನೂ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಒಳ್ಳೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ನಮ್ಗೆ ನಾಲೆಡ್ಜ್ ಇದೆ ಅಂದ್ರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ರು ಏನು ತಪ್ಪಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ, ಎಲ್ಲಿ ಫಾಲ್ಟ್ಸ್ ಆಗುತ್ತೆ ಅನ್ನೋದನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬಹುದು. ನಾವೇ ಹಾಕಿದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೀಟಾಗೂ ಹಾಕ್ತಿವಿ, ಹಾಗೇನೆ ಎಲ್ಲೂ ವೇಸ್ಟ್
ಮಾಡಲ್ಲ. ಓನ್ಲಿ ಗಮ್ ಸಾಲ್ವೆಂಟ್ ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ಬೆಸ್ಟ್ ಮೆಟೀರಿಯಲ್ಸ್ ನಾವೇ ಕೊಡಿಸ್ತೀವಿ ಅಂತಂದ್ರೆ ಲೇಬರ್ ಚಾರ್ಜಸ್ ಸ್ಕ್ವೇರ್ ಫೀಟ್ ಗೆ 8 to 9 ರೂಪೀಸ್ ತಗೊಳ್ತಾರೆ. ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಲೆಂತ್ ವಿಡ್ತ್ ಎರಡೂನು ಕನ್ಸಿಡರ್ ಆಗುತ್ತೆ. ಕೆಲವರು 10x10 ಅಲ್ಲಿ ಮಾಡ್ತಾರೆ, ಇನ್ ಕೆಲವರು 10x12 ಅಲ್ಲಿ ಮಾಡ್ತಾರೆ. 10x12 ನ ಕನ್ಸಿಡರ್ ಮಾಡೋದಾದ್ರೆ ಟೋಟಲ್ 120 ಸ್ಕ್ವೇರ್ ಫೀಟ್ ಸಿಗುತ್ತೆ. ಇದಕ್ಕೆ ನೀಟಾಗಿ ಎಲ್ಲೂ ವೇಸ್ಟ್ ಆಗದೆ ಇರೋ ತರ ಮಾಡಿಸೋದಾದ್ರೆ ಟೋಟಲ್ ಆಗಿ 3 ರೋಲ್ಸ್ ಬೇಕಾಗುತ್ತೆ ನಮ್ಗೆ ವಾಲ್ ಪೇಪರ್ಸ್. ಒಂದು ರೋಲ್ ವಾಲ್ ಪೇಪರ್ ನಲ್ಲಿ 45 ಸ್ಕ್ವೇರ್ ಫೀಟ್ ಇರುತ್ತೆ. ನಮ್ಗೆ 3 ರೋಲ್ ಬೇಕಾಗುತ್ತೆ. ಈ ಕ್ಯಾಲ್ಕುಲೇಷನ್ 10x12 ಗೆ ಮಾಡ್ತಾ ಇರೋದು. ವಾಟರ್ ಪ್ರೂಫ್ ನ ತಗೋತೀವಿ, ಚೆನ್ನಾಗಿರೋದು ತಗೋತೀವಿ ಅಂತಂದ್ರೆ 20 to 25 ರೂಪೀಸ್ ಅಂತ ಹೇಳಿದೀನಿ. ಅದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1700 ಅಥವಾ 1500 ಇಂದ ಮಾಡಿಸ್ಕೋಬಹುದು. ಲೇಬರ್ ಚಾರ್ಜ್ ಅಪ್ರಾಕ್ಸಿಮೇಟ್ ಆಗಿ 8 to 9 ಇರುತ್ತೆ ಸ್ಕ್ವೇರ್ ಫೀಟ್ ಗೆ. ಕ್ಯಾಲ್ಕುಲೇಟ್ ಮಾಡಿದ್ರೆ 300 to 400 ಆಗುತ್ತೆ. ಓವರ್ ಆಲ್ ನಮ್ಗೆ ಇವಾಗ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ, ಎಷ್ಟು ರೋಲ್ಸ್ ಬೇಕಾಗುತ್ತೆ, ಹಾಗೇನೆ ಲೇಬರ್ ಚಾರ್ಜಸ್ ಎಷ್ಟಾಗುತ್ತೆ ಪ್ರತಿಯೊಂದೂ ಗೊತ್ತಾಗಿದೆ. ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 10x12 ಗೆ ಅರೌಂಡ್ 5400 ಚಾರ್ಜಸ್ ಆಗುತ್ತೆ. ಇದು ಒಂದು ಲೆವೆಲ್ಗೆ ಕಂಪ್ಯಾರಿಸನ್ ಗೆ ಮಾಡಿಸಿರೋದು. ಇನ್ನೂ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ನಾವು ಯಾವ ತರ ಡಿಸೈನ್ಸ್ ಸೆಲೆಕ್ಟ್ ಮಾಡಿರ್ತೀವಿ, ಯಾವ ಮೆಟೀರಿಯಲ್ ಅಂತ ಡಿಪೆಂಡ್ಸ್ ಆಗುತ್ತೆ. ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ ಅಷ್ಟೇ ಇದನ್ನ ಹೇಳಿರೋದು. ಸೊ ನೀವು ಈ ಮೆಥಡ್ ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಮ ಬಜೆಟ್ ಎಷ್ಟಾಗುತ್ತೆ ಅಂತ. ಆನ್ಲೈನ್ ಅಲ್ಲಿ ಏನಾದ್ರು ಬುಕ್ ಮಾಡ್ತೀವಿ ಅಂತಂದ್ರೆ ಕೆಲವೊಮ್ಮೆ ಆಫರ್ಸ್ ಇರುತ್ತೆ, ಸ್ವಲ್ಪ ಚೆಕ್ ಮಾಡ್ಬೇಕಾಗತ್ತೆ. ಲಿಮಿಟೆಡ್ ಸ್ಟಾಕ್ ಗಳಿಗೆ ಆಫರ್ಸ್ ಇರುತ್ತೆ. ಕ್ವಾಲಿಟಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದೀನಿ. ಆ ತರ ನೀವು ಚೆಕ್ ಮಾಡ್ತು ಅಂತಂದ್ರೆ ಯಾವುದೇ ಕನ್ಫ್ಯೂಷನ್ ಇಲ್ದೇನೆ ಆರಾಮಾಗಿ ತಗೊಂಡು ರೆಡಿ ಮಾಡಿಸಬಹುದು. ತುಂಬಾ ಮುಖ್ಯವಾಗಿ ನಾವು ವಾಲ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಆದಷ್ಟು ಎಲೆಕ್ಟ್ರಿಕ್ ಅಥವಾ ವಾಟರ್ ಪ್ಲಂಬಿಂಗ್ ಎಲ್ಲೆಲ್ಲಿ ಬಂದಿರುತ್ತೆ ಲೈನ್ ಗಳು ಅದನ್ನ ಅವಾಯ್ಡ್ ಮಾಡಬೇಕು. ಆಗ ನಮ್ಗೆ ಹೆಲ್ಪ್ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇಷ್ಟು ಖರ್ಚು ಮಾಡಿ ನೀಟಾಗಿ ಎಲ್ಲ ಮಾಡ್ಸಿರ್ತೀವಿ. ಕೆಲವೊಮ್ಮೆ ಏನಾದ್ರು ರಿಪೇರಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅದ್ ಬೇಕೇ ಆಗುತ್ತೆ ಲೈನ್ಸ್ ಗಳು. ಹಾಗಾಗಿ ಆ ತರ ಏನಾದ್ರು ಲೈನ್ಸ್ ಗಳು ಬಂದಿತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ. ಒಳ್ಳೆ ಮೆಟೀರಿಯಲ್ಸ್ ಹಾಗೆ ಒಳ್ಳೆ ಡಿಸೈನ್ ಆಯ್ತು ಅಂತಂದ್ರೆ ಅರೌಂಡ್ 8 to 10 ಇಯರ್ಸ್ ವ್ಯಾರಂಟಿ ಬರುತ್ತೆ, ಚೆನ್ನಾಗೆ ಬಾಳಿಕೆ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಪ್ರಿಕಾಷನ್ಸ್ ತಗೊಳ್ಳೇಬೇಕಾಗುತ್ತೆ. ಒಂದೇ ದಿನದಲ್ಲಿ ನೀಟಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಕಾಸ್ಟ್ಲಿದಕ್ಕೆ ಹೋಗೋದಕ್ಕಿಂತ ಅಥವಾ ಕಡಿಮೆದಕ್ಕೆ ಹೋಗೋದಕ್ಕಿಂತ ಮೀಡಿಯಂ ಬಜೆಟ್ ಅಲ್ಲಿ ಬೆಸ್ಟ್ ಆಗಿ ಮಾಡಿಸ್ಕೋಬಹುದು. ತುಂಬಾ ಕಾಸ್ಟ್ಲಿ ಆಯ್ತು ಅಂತಂದ್ರೆ ಬೇರೆ ಬೇರೆ ಮೆಥಡ್ಸ್ ಇದೆ. ವಾಲ್ ಪೇಪರ್ ಏನ್ ಬೇಕಾಗಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಪ್ಯಾನಲ್ ಬೋರ್ಡ್ ಗಳು ಸಹ ಸಿಗುತ್ತೆ. ತುಂಬಾ ಸಿಂಪಲ್ ಲುಕ್ ಎಲ್ಲ ಇಷ್ಟಪಡುವಂತವ್ರು ಮಾಡಿಸಿದ್ರೆ ಬೆಸ್ಟ್. ಸ್ವಲ್ಪ ರಿಚ್ ಆಗಿರ್ಲಿ ಅಂತಂದ್ರೆ ಪ್ಯಾನಲ್ಸ್ ಗಳಿಗೆ ಹೋಗ್ಬೋದು. ವಾಲ್ ಪೇಪರ್ಸ್ ನ ತಗೊಂಡ್ರೆ ತುಂಬಾನೇ ಕಾಂಬಿನೇಷನ್ ಎಲ್ಲ ಮಾಡಕ್ಕಾಗಲ್ಲ ಡಿಸೈನ್ಸ್ ನ ಪರ್ಚೇಸ್ ಮಾಡಿದಾಗ. ಯಾಕೆಂದ್ರೆ ಒಂದು ಡಿಸೈನ್ ಎಲ್ಲಿಂದ ಬಂದಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಬೆಸ್ಟ್ ಕಲರ್ ಬೆಸ್ಟ್ ಡಿಸೈನ್ ನ ಚೂಸ್ ಮಾಡಿದ್ರೆ ಇದ್ರಲ್ಲೇನೆ ತುಂಬಾನೇ ಚೆನ್ನಾಗಿ ಕಾಣಿಸೋ ಮಾಡಬಹುದು. ಸ್ಮಾಲ್ ಬಜೆಟ್ ಆಗ್ಲಿ ಅಥವಾ ಬಿಗ್ ಬಜೆಟ್ ಆಗ್ಲಿ ಅದೆಲ್ಲ ಮ್ಯಾಟರ್ ಆಗಲ್ಲ. ದುಡ್ಡಿಗೆ ಅದರದೇ ಆದಂತಹ ಮಹತ್ವ ಇರುತ್ತೆ. ನಾವು ಹೇಗೆ ನೀಟಾಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಸಿಂಪಲ್ ಆಗಿ ನೀಟಾಗಿ ಎಕನಾಮಿಕ್ ಆಗಿ ವರ್ಕ್ ಮಾಡಿಸ್ತು ಅಂತಂದ್ರೆ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ. ಒಳ್ಳೆ ನಾಲೆಡ್ಜ್ ಇತ್ತು ಅಂತಂದ್ರೆ ಯಾವುದು ಟ್ರಬಲ್ ಆಗಲ್ಲ. ಇಷ್ಟು ಡೀಟೇಲ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಡೀಟೇಲ್ಸ್ ಎಲ್ಲ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.